ಕೊಟ್ಟ ಇತ್ತ ಕಡೆ ಕೇಳ್ರಿ ನೋಡ್ರಿ, ಒಬ್ಬರು ನೋವು ಅನ್ನುವಂಥದ್ದು ಹೆಂಗಿರ್ತೈತಿ, ಆದರೂ ಕೂಡ ಅದನ್ನು ಮರೆತು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರ ತನಕ ನಾವು ಎಲ್ಲಿಯೂ ಏನೈತಪ್ಪ ಅಂತಂದ್ರೆ ಇದನ್ನ ಮುಂಜಾನೆಯಿಂದ ನಾವು ಹೇಳಲಿಲ್ಲ. ಆದರೆ ಅನಿವಾರ್ಯ ನಮ್ಮ ಮನಸ್ಸಿನಾಗ ಅದನ್ನು ತಡ್ಕೋಕೆ ಆಗಲಿಲ್ಲ. ಅದರ ಒಂದು ವಿಷಯ ಹೇಳ್ಬೇಕಂತಂದ್ರೆ, ಹುಗಾರ ಬಂಧುಗಳ ಒಬ್ಬರ ಸಂಬಂಧಿಕರ ಸಂಕಾನಟ್ಟಿ ಒಳಗೆ ಭಾಳ ಇವು ಏನು ಇಲ್ಲಿ ಹುಗಾರ ಬಂಧುಗಳದಾರಲ್ಲ ಅವರ ಏನಕ್ಕರಕ ಅವ್ರ ಹಳ್ಯಾನ ಮೊನ್ನೆ ಏನೈತಪ್ಪ ಅಂತಂದ್ರೆ ಅವರು ದೈವಾಧೀನರಾದ ಅವರಲ್ಲಿ ನಮಗಿಂತಲೂ 3 ದಿವಸ 2 ದಿವಸ ಇಲ್ಲ 11 ದಿವಸ ಏನೈತಿಲ್ಲ ಅವ್ರು ಪಾಲನೆ ಮಾಡ್ತಾರೆ. ಅಂಥ ದುಃಖದ ಒಂದು ವಿಚಾರದ ಇದ್ರೂ ಕೂಡ ಗುರುವಿನ ಕಾರ್ಯಕ್ರಮ ಎಲ್ಲಿ ನಿಂದ್ರಬಾರ್ದು. ಈ ಒಂದು ನಮ್ಮ ನೋವಿನಿಂದ ಗುರುವಿನ ಕಾರ್ಯಕ್ರಮ ಏನೈತಿಲ್ಲ ನಿಂದ್ರಬಾರ್ದು ಅಂತಂದು ಹೇಳಿ ಆ ತಾಯಂದರು ಎಲ್ಲ ತಮ್ಮ ಮನಸ್ಸಿನಾಗ ನೋವು ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕ್ರಮ ಏನೈತಿಲ್ಲ ಯಶಸ್ವಿ ಮಾಡ್ತಾರಪ್ಪ ಅಂತಂದ್ರೆ ಪರಮಾತ್ಮ ಇಲ್ದಾನಂದ್ರೆ ಇಂಥ ತಾಯಿಯವ್ರ ಹೃದಯದಾಗ ಅಂತಂದೇಳಿ ನಮ್ಗೆ ಭಾಳ ಅನಿಸ್ತದೆ. ದಯವಿಟ್ಟು ಚಪ್ಪಾಳಿ ಮೂಲಕ ನೀವು ಏನೈತಿಲ್ಲ ಅವ್ರಿಗೆ ಇದ್ರು ಮಾಡಿ ಆ ನೋವು ಆದಷ್ಟು ಬೇಗ ಅವ್ರಿಗೆ ಇದಾಗಿ ಅವ್ರಿಗೆ ಶಕ್ತಿ ತುಂಬಲಿ, ಪರಮಾತ್ಮ ಅವರಿಗೆ ಶಕ್ತಿಯನ್ನು ತುಂಬಲಿ ತಂದು ನಾವು ಕೇಳ್ಕೊತೀವಿ. ಆ ನೋವಿಗೆ ಏನೈತಪ್ಪ ಅಂತಂದ್ರೆ ಪರಮಾತ್ಮನ ಶಕ್ತಿ ಕೊಡಬೇಕು. ಅದನ್ನು ಯಾರಿಂದನೂ ನಾವು ಏನಪ್ಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಪ್ಪ ಇಂಥ ಒಂದು ಘಟನೆ ಏನೈತಿಲ್ಲ ನಮ್ಮ ಅಪ್ಪಾಜಿಗಳ ಚರಿತ್ರೆ ಒಳಗೆ ನಡೆದ್ರೂ ಕೂಡ ಅಪ್ಪಾಜಿಗಳ ಚರಿತ್ರೆ ಒಳಗೆ ಏನಪ್ಪ ಅಂತಂದ್ರೆ ಈ ರೀತಿ ವಿಶ್ವ ಚರಿತ್ರೆ ಆಗಕತ್ತೈತಪ್ಪ. ಅಪ್ಪಾಜಿಗಳು ಗುರುಗಳಲ್ಲ, ಅವರು ವಿಶ್ವ ಗುರುಗಳು ಅಂತನ್ನುವಂಥದ್ದನ್ನು ಇಂಥ ಸದ್ಭಕ್ತರಿಂದ ಸಾಬೀತಾಗಿ ಆಗ್ತೈತ್ರಿಪ್ಪ.